ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸಬ್ಯಾಸಾಚಿ ಟ್ರೆಂಡಿಂಗ್ ಬ್ಲೌಸ್ ಏನೈತೆ ಅದ್ರ ಕಟ್ಟಿಂಗ್ ಅಂದರೆ ಫ್ರಂಟ್ ಭಾಗದ ಏನು ಕಟ್ಟಿಂಗ್ ಇರುತ್ತೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. 32 ಚೆಸ್ಟ್ ಅದ ನೋಡಿ. ಪೂರ್ತಿ ಲೆಂತ್ ಬಂದುಬಿಟ್ಟು 12 ಇದೆ. ಅದರಲ್ಲಿ ನಾನು 2 ಸೇರಿಸ್ಬಿಟ್ಟು 14 ಇಂಚಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಲೆಂತ್ ತೊಗೊಂಡಿದ್ದೀನಿ. ಮತ್ತು ಶೋಲ್ಡರ್ ಬಂದುಬಿಟ್ಟು 5 ಇಂಚು, ಬಗಲಿನ ಉದ್ದ ಬಂದುಬಿಟ್ಟು 5.25 ಇಂಚು ತೊಗೊಂಡಿದ್ದೀನಿ ನೋಡಿ. ಇವಾಗ ಚೌಕ್ ಬಾಕ್ಸ್ ಹಾಕೋಣ ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಫ್ರೆಂಡ್ಸ್. ಇವಾಗ ನಾವು ಯಾವ ರೀತಿ ಅಂದರೆ ಈಸಿ ಟಿಪ್ಸಲ್ಲಿ ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅನ್ನೋದನ್ನು ಇಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ನಾವು ಯಾವುದೇ ಕಟಿಂಗ್ ಮಾಡುವಾಗ ನಮಗೆ ನೋಡುವಾಗ ಅದು ತುಂಬ ಟಫ್ ಅನಿಸುತ್ತೆ. ಸೊ ಕಟಿಂಗ್ ಮಾಡಿದಾಗ ನಮಗೆ ಈಸಿ ಅನಿಸುತ್ತೆ. ವಿಡಿಯೋ ಯೂಸ್ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಇದ್ದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ನಾನು ಎದೆ ಸುತ್ತಳತೆ 4ನೇ ಭಾಗ ಬಂದುಬಿಟ್ಟು 8 ಇಂಚ್ ಬರುತ್ತೆ. ಮುಂದೆ ನಾನು 1.5 ಇಂಚು ಸಿಲೈ ಮಾರ್ಜಿನ್ ಕೊಟ್ಟಿದ್ದೀನಿ. ತಳಗಡೆ ಸೊಂಟದ ಸುತ್ತಳತೆ ಬಂದುಬಿಟ್ಟು 7 ಇಂಚ್ ಬರುತ್ತೆ ನೋಡಿ. ಅಲ್ಲಿಗೆ ನಾನು 1 ಇಂಚದ ಮಾರ್ಕ್ ಹಾಕ್ತೀನಿ. ಮುಂದೆ 1 ಇಂಚ್ ತೊಗೋತೀನಿ, ಯಾಕಂದರೆ 2 ಕಡೆ ಟಕ್ಸ್ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಆಕರ್ಷಕ ಮತ್ತು ತುಂಬ ಚೆನ್ನಾಗಿದೆ. ಇದು ನ್ಯೂ ಮಾಡೆಲ್ಸ್ ಎಲ್ಲ ಯೂಸ್ ಮಾಡೋ ಬ್ಲೌಸ್ ಇದು ನೋಡಿ. ಸೊ ಮುಂದೆ ನಾನು ಸಿಲೈ ಮಾರ್ಜಿನನ್ನು 1.5 ಇಂಚಿಗೆ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ನಾವು ಕೂಡ ಈ ಥರ ನಾವು ಗೆರೆನ ಹಾಕಿಬಿಡೋಣ. ಇವಾಗ ನಮ್ಮದು ಬ್ಲೌಸದು ಏನಿದೆ ಪೇಪರ್ ಕಟ್ಟಿಂಗು ರೆಡಿ ಆಯಿತು ನೋಡಿ. ಮುಂಭಾಗ ಹಿಂಭಾಗ ಸೇರಿಸಿ ಇದರಲ್ಲಿ ಆಗುತ್ತೆ, ಆದರೆ ನಾನು ಇದರಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಪೂರ್ತಿ ಬ್ಲೌಸ್ ಹೆಂಗೆ ಕಟ್ ಆಗುತ್ತೆ ನೋಡಿ ಆ ಥರ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ನೀಟಾಗಿ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಮುಂಭಾಗದ ಕೊರಳು ಬಂದುಬಿಟ್ಟು 6 ಇದೆ. ಅದರಲ್ಲಿ ನಾನು ಅರ್ಧ ಇಂಚು ಸೇರಿಸ್ಬಿಟ್ಟು 6.5ಗೆ ಒಂದು ಮಾರ್ಕ್ ಹಾಕ್ತೀನಿ. ಇದು ಮುಂಭಾಗದ ಕೊರಳು ನೋಡಿ ಫ್ರೆಂಡ್ಸ್. ಸೊ ಇದರಲ್ಲಿ ನಾವು ಯಾವ ಥರ ಆದರೂ ಡಿಸೈನ್ ಮಾಡ್ಕೋಬೋದು, ಆದರೆ ಎಲ್ಲ ಥರ ಡಿಸೈನ್ ಇದರಲ್ಲಿ ಸೂಟ್ ಆಗೋಲ್ಲ. ಈ ಥರ ಡಿಸೈನ್ ಮಾಡಿದ್ರೆ ಈ ಸಬ್ಯಾಸಾಚಿ ಬ್ಲೌಸಿಗೆ ಒಂದು ಲುಕ್ ಬರುತ್ತೆ ನೋಡಿ. ಈ ಥರನೇ ಡಿಸೈನ್ ಮಾಡ್ಕೊಳ್ಳಿ ನೀವು ಮಾಡೋರಿದ್ದರೆ. ಈ ಥರ ಅಂದರೆ ಅದು ಶೇಪ್ ಒಂಥರ ಬೇರೆಯೇ ಇರುತ್ತೆ ಅಲ್ವಾ, ಮಾಡಲ್ಸ್ ಎಲ್ಲ ಹಾಕೋತಾರೆ. ಮತ್ತು ಇವಾಗ ಜಾಸ್ತಿ ಟ್ರೆಂಡಲ್ಲಿ ಕೂಡ ಇತ್ತು ಅದು. ಬಸ್ಟ್ ಪಾಯಿಂಟ್ ಬಂದುಬಿಟ್ಟು 9 ಇಂಚಿದೆ ನೋಡಿ. 9.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನಾನು, ಯಾಕಂದರೆ ಅರ್ಧ ಇಂಚು ಸಿಲೈ ಮಾರ್ಜಿನ್ ತೊಗೋತೀನಿ. ಬಸ್ಟ್ ಪಾಯಿಂಟು ನಿಮಗೆ ತೊಗೊಳಕ್ಕೆ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬಸ್ಟ್ ಪಾಯಿಂಟನ್ನು ನಾವು ಯಾವ ರೀತಿ ತೊಗೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಆ ಬಸ್ಟ್ ಪಾಯಿಂಟಿಂದ ತಳಗಡೆ ನಾನು 2 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ. ಇವಾಗ ಎಲ್ಲ ಸೇರಿಸ್ಬಿಟ್ಟು ನಾನು ಯೋಕ್ ಪಟ್ಟಿ ತೆಗಿತೀನಿ. ಇದು ಸುಮ್ಮನೆ ನಾನು ಅಂದರೆ ಇರಲಿ ಅಂತ ಹಾಕೋತಾ ಇರೋದು. ಈ ತೊಗೋದು ಏನೂ ನೆಸೆಸಿಟಿ ಇಲ್ಲ, ಆದರೂ ನಿಮಗೆ ಅರ್ಥ ಆಗಲಿ ಅಂತ ನಾರ್ಮಲ್ ಬ್ಲೌಸ್ದಿಂದ ಸಬ್ಯಾಸಾಚಿ ಬ್ಲೌಸನ್ನು ಹೇಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಸೊ ಈ ಕಡೆ ನೋಡಿ, ಈ ಕಡೆಯಿಂದ ನಾನು 2 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ನೋಡಿ 2 ಇಂಚಿಗೆ ಒಂದು ಮಾರ್ಕು. ಮತ್ತು ಇವಾಗ ನಾನು ಡಾರ್ಟದ ಮಾರ್ಕ್ ಏನು ಮಾಡಿದ್ದೀನಿ ಅಲ್ವಾ, ಸೊ ನಾನು 2 ಇಂಚಿಗೆ ಡಾರ್ಟ್ ಕೊಟ್ಟಿದ್ದೀನಿ ಅಲ್ವಾ, ಅಲ್ಲಿ ಡಾರ್ಟನ್ನು ಹಾಕೋಣ ಫ್ರೆಂಡ್ಸ್. ಯಾಕಂದರೆ ಡಾರ್ಟ್ ಇಲ್ಲದೆ ಲುಕ್ ಇರೋಲ್ಲ ಈ ಬ್ಲೌಸಿಗೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಂದು ಟ್ರಿಕ್ಕು ಟಿಪ್ಸ್ ಅಂತ ಹೇಳಿದ್ದೇನಲ್ವ, ಇದೇ ಟ್ರಿಕ್ ನೋಡಿ. ಸಾದಾ ಬ್ಲೌಸಲ್ಲಿ ನಾವು ಯಾವ ರೀತಿ ಸಬ್ಯಾಸಾಚಿ ಬ್ಲೌಸ್ ಥರ ನಾವು ಶೇಪಲ್ಲಿ ತಗೊಳ್ಳೋ ಬ್ಲೌಸನ್ನು ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಮಾಡೋದು ಹೀಗೆ ನೋಡಿ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಮಾರ್ಕನ್ನು ಯಾವ ರೀತಿ ಹಾಕೋದು ಅನ್ನೋದು ಕ್ವಶನ್ ಅಲ್ವಾ. ನಾನು ಹೆಂಗೆ ಹಾಕ್ತೀನಿ ಅನ್ನೋದನ್ನು ನೀವು ನೋಡಿ ಅದೇ ಥರ ಹಾಕಿ ಆಯಿತಾ. ಅದೇ ಥರ ಹಾಕಿ, ತುಂಬ ಈಸಿ ಇರುತ್ತೆ ನೋಡಿ. ಇವಾಗ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಅಲ್ಲಿಂದನೇ ನೋಡಿ ನಾನು ಯಾವ ರೀತಿ ಹಾಕ್ತೀನಿ ಅಂತ. ಸೊ ಹಿಂಗೆ ಹಾಕ್ಬಿಡೋದೆ ನೋಡಿ, ಈ ಥರ ರೌಂಡಾಗಿ ಬರಬೇಕು. ಅದು ರೌಂಡಾಗಿ ಇರುತ್ತಲ್ವ ಶೇಪು ಸಬ್ಯಾಸಾಚಿದು. ಸೊ ಹಾಗಾಗಿ ಈ ಥರನೇ ಇದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಫ್ರೆಂಡ್ಸ್. ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಇವಾಗ ಕಟಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ನಾನು ಯಾವ ರೀತಿ ಕಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪೂರ್ತಿ ತೋರಿಸ್ತಾ ಇದ್ದೀನಿ. ಎರಡೂ ಇದರಲ್ಲೇ ಬರುತ್ತೆ ಆಯಿತಾ. ಅಂದರೆ ಫ್ರಂಟು ಬ್ಯಾಕು ಎರಡೂ ಇದರಲ್ಲೇ ಬರುತ್ತೆ. ಆದರೆ ನಾನು
ನಿಮಗೆ ಅರ್ಥ ಆಗಲಿ ಅಂದರೆ ಯಾವ ರೀತಿ ಬರುತ್ತೆ ಅದು ಕಟಿಂಗ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತಲ್ವ ನಿಮಗೆಲ್ಲ. ಹಾಗಾಗಿ ನಾನು ಅದು ಕಟಿಂಗ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಾನು ಈ ಪೇಪರ್ ಕಟ್ಟಿಂಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು ಬ್ಲೌಸು ಮತ್ತು ಹೊಸ ಟ್ರಿಕ್ ಹೆಂಗೆ ಅನ್ನಿಸ್ತು ಅಂತ ನೋಡಿ. ಇದು ಈ ಥರ ಬಂದೈತೆ ನೋಡಿ. ಸೊ ಇವಾಗ ನಾವು ಮುಂಭಾಗದ ಕೊರಳನ್ನು ಕೂಡ ತೆಗೆಯೋಣ ಆಯಿತಾ. ನೋಡಿ ಇದೇ ಸೇಮ್ ಈ ಕೊರಳಿತ್ತಂದ್ರೇ ಈ ಸಬ್ಬೆ ಒಂದು ಲುಕ್ಕು ನೋಡಿ. ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ರೌಂಡ್ ಕೊರಳಿದ್ರೆ ಅದು ಆ ಥರ ಅನಿಸಲ್ಲ. ಅದು ಈ ಥರ ಬಂತು ನೋಡಿ. ಎರಡೂ ಕಡೆ ನಾವು ಟಕ್ಸನ್ನು ಹಿಡಿದ್ಬಿಟ್ಟು ಕೆಳಗಡೆ ಇರೋ ಬಟ್ಟೆ ಕೆಳಗಡೆ ನಾನು ಹಚ್ತೀನಿ ನೋಡಿ. ಇವಾಗ ಕಟ್ ಮಾಡಿ ಬೇರೆ ಕಡೆ ಇಟ್ಟಿದ್ದೀನಲ್ಲ ಅದು ಆ ಸೈಡು, ಅದನ್ನು ನಾವು ಬೇರೆ ಕಲರ್ ಹಚ್ಚಿದರೆ ಅಂತೂ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಲುಕ್ಕು ಇದ್ರದ್ದು. ಸೊ ನ್ಯೂ ಮಾಡಲ್ಸ್ ಎಲ್ಲ ಅಂದರೆ ಸಾರಿ ಮೇಲೆ ಎಲ್ಲ ಹಾಕೋತಾರೆ, ಆ ಥರ ಇರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬಂದೈತೆ. ನನಗಂತೂ ಅನ್ನಿಸ್ತಾ ಇದೆ. ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೆಲ್ ಐಕನ್ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ. ಸೊ ಸ್ಕ್ರಿಪ್ಟ್ ಮಾಡಬೇಡಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವಾಗ ನೋಡಿ ಹೆಂಗೆ ಮಾಡಿದ್ದೀನಿ ಅಂತ. ನಾನು ಎರಡೂ ಕಡೆ ಡಾಟ್ ಹಾಕೊಂಡ್ಬಿಟ್ಟು ಕೆಳಗಡೆ ಪಾರ್ಟ್ ಇರೋದು ಬಟ್ಟೆ ಏನಿದೆ ಸೇಮ್ ಇರಬೇಕು. ಮೇಲ್ಗಡೆ ಏನಿದೆ ನೋಡಿ ಆ ಬಟ್ಟೆ ನಾನು ಡಾಟ್ ಹಿಡಿತಾ ಇದ್ದೀನಲ್ಲ ಅದು ಬೇರೆ ಕಲರ್ ತೊಗೊಳ್ಳಿ, ತುಂಬಾ ಲುಕ್ಕಿಂಗ್ ಆಗಿರುತ್ತೆ. ಹಿಂಭಾಗದ ಏನಿದೆ ಅದು ಆ್ಯಸ್ ಎ ಟಿಕ್ ನಾವು ಯಾವ ಥರ ಕಟಿಂಗ್ ಮಾಡ್ತೀವಿ ಅದೇ ಥರ ಕಟಿಂಗ್ ಮಾಡಬೇಕು. ಏನೂ ಇಲ್ಲ ಸಬ್ಬೆ ಕಟಿಂಗಲ್ಲಿ ಇದ್ದಷ್ಟೇ ಕಟಿಂಗ್ ನೋಡಿ ನಾನಂತೂ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲ ಯಾವ ಥರ ಕಟಿಂಗ್ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್. ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್. ಬಾಯ್ ಬಾಯ್.